ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕೋಲಾರದಲ್ಲಿ ನಡೆದಿರುವಂಥ ಘಟನೆಯ ಬಗ್ಗೆ ಈಗ ಒಂದಷ್ಟು ಅಪ್ಡೇಟ್ಗಳು ನಮಗೆ ಲಭ್ಯವಾಗ್ತಾ ಇದೆ. ರಾಮನ ಕಟೌಟ್ ಅನ್ನ ಹರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಜೈ ಶ್ರೀರಾಮ್ ಎಂದು ಮುಳುಬಾಗಿಲಿನಲ್ಲಿ ಘೋಷಣೆ ವಾಕ್ಯವನ್ನು ಹಾಕಲಾಗಿತ್ತು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ಸೃಷ್ಟಿಯಾಗಿದೆ. ರಾಮನ ಫ್ಲೆಕ್ಸ್ ಹರಿದ ಇಬ್ಬರು ಆರೋಪಿಗಳ ಬಂಧನ ಕೂಡ ಆಗಿದೆ. ಮುಳಬಾಗಿಲು ಪೊಲೀಸರಿಂದ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಸಿಸಿಟಿವಿ ಫುಟೇಜ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಪರಿಶೀಲನೆ ಮಾಡ್ತಿದ್ದಾರೆ. ಈಗ ನಾವೇನು ಸಿಸಿಟಿವಿ ದೃಶ್ಯಾವಳಿ ಗಮನಿಸ್ತಾ ಇದ್ದೀವಿ. ಒಬ್ಬ ಯುವಕ ಬರ್ತಾನೆ, ಬಂದು ಹಾಗೆ ನೋಡಿ, ಈಗ ನಾವೇನು ಗಮನಿಸ್ತಾ ಇದ್ದೀವಿ, ಬಂದು ಅಲ್ಲಿ ಫ್ಲೆಕ್ಸ್ ಅನ್ನ ಹರಿದು ಹೋಗ್ತಾ ಇರುವಂತ ದೃಶ್ಯವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ನೋಡಿ, ಜೈ ಶ್ರೀರಾಮ್ ಅಂತೇಳಿ ರಾಮನ ಕಟೌಟ್ ಅನ್ನ ಹಾಕಲಾಗಿದೆ, ಫ್ಲೆಕ್ಸ್ ಅನ್ನ ಹಾಕಲಾಗಿದೆ. ಈಗ ನಮ್ಮೊಂದಿಗೆ ಇದೇ ವಿಚಾರಕ್ಕೆ ಮಾತಾಡೋದಕ್ಕೆ ಸಂಸದರಾಗಿರುವಂತಹ ಮುನಿಸ್ವಾಮಿ ಅವರು ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿಸ್ವಾಮಿ ಅವರು ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಏನಿದು, ಎಷ್ಟೊತ್ತಿಗಾಗಿದ್ದು, ಯಾವಾಗ ಆಗಿದ್ದು, ಯಾರು ಮಾಡಿದ್ದು? ಸರ್, ಈಗಾಗ್ಲೇ ಇಲ್ಲಿ ಮುಜ್ಜು ಅಂತ ಹೇಳಿ ಇಲ್ಲಿ ಒಂದು ಮಟನ್ ಸ್ಟಾಲ್ ಇಟ್ಕೊಂಡಿದ್ದಾನೆ. ಆತ ಹಿಂದೆನೂ ನಾವು ಶ್ರೀರಾಮ್ ಜಯಂತಿ ಮಾಡುವಾಗ, ಶಿವಾಜಿ ಜಯಂತಿ ಮಾಡಂತ ಸಂದರ್ಭದಲ್ಲಿ ನಮ್ಮ ಯುವಕರ ಮೇಲೆ ಹೋಗ್ತಾ ಇರ್ತಕ್ಕಂಥ ಮೆರವಣಿಗೆ ಮೇಲೆ ಕಲ್ಲುಗಳೆಲ್ಲ ಎಸೆರ್ತಕ್ಕಂಥದ್ರಲ್ಲಿ ಅವನು ಭಾಗಿಯಾಗಿದ್ದ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಇವತ್ತೇನು ಸಿಸಿ ಕ್ಯಾಮ್ರಾ ಫುಟೇಜ್ ಅಲ್ಲಿ ಕಾಣಿಸ್ತಾ ಇದಾರೆ, ಅವನನ್ನು ಆತ್ನೆ ಕಳಿಸಿ ಎಲ್ಲ ಇದ್ ಮಾಡಿ ಪ್ರಚೋದನೆ ಮಾಡಿ ಅವನೇ ಕೊಯ್ಸಿರೋದು ಅಂತ ಹೇಳಿ ಮುಳಬಾಗ್ಲಲ್ಲಿ ಒಂದ್ ಜಾಗದಲ್ಲೆಲ್ಲ ಸುಮಾರು 3-4 ಜಾಗದಲ್ಲಿ ಈ ತರ ಕೆಲಸ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾದ್ಮೇಲೆ ಏನು ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಗಲಭೆಯಲ್ಲೇ ಕೇಸ್ಗಳು ಮುಚ್ಚಾತಿರಿ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಅವರೆಲ್ಲ ಹೇಳಿಕೆ ಕೊಟ್ಟಿದ್ದಾದ್ಮೇಲೆ ಏನ್ ಮಾಡಿದ್ರೂ ನಮ್ಮದ್ ನಡೆಯುತ್ತೆ, ಸಿದ್ದರಾಮಯ್ಯನವ್ರು ನಮ್ಗೆ 10,000 ಕೋಟಿ ಏನೋ ಭಾಗ ಇಕ್ತಾರೆ, ದುಡ್ಡು ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯ ನಮ್ಮ ಪರವಾಗಿರ್ತಾರೆ ಅಂತ ಹೇಳಿ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ಇವ್ರದ್ದು ಈ ತರ ಘಟನೆಗಳು ಹೆಚ್ಚಿಗೆ ನಡೆಯಕ್ ಶುರು ಆಗಿದೆ ಕರ್ನಾಟಕದಲ್ಲಿ. ಅದೇ ರೀತಿಯಲ್ಲಿ ನಾವು ಅವ್ರು ಯಾವುದೇ ಕಾರ್ಯಕ್ರಮಗಳನ್ನ ಮಾಡಿದ್ರೆ ನಾವು ಅವ್ರಿಗೆ ಅಡ್ಡ ಹೋಗಿಲ್ಲ. ನಾವೆಲ್ಲ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲ ನಾವೆಲ್ಲ ಒಂದೇ ಅಣ್ತಮ್ಮಂದ್ರ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರೇನು ಇವರು ದಿನೇ ದಿನೇ ಬೇಕಂತ ಉದ್ದೇಶಪೂರ್ವಕವಾಗಿ ಭಾರತ ದೇಶದ ನೆಲ, ಜಲ, ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಇವತ್ತು ಭಾರತ ದೇಶದಲ್ಲೇ ಇದ್ದು ಪಾಕಿಸ್ತಾನ ಏಜೆಂಟ್ಗಳಂತ ಏನ್ ಇವ್ರು ನಡ್ಕೊಂತ ಇದಾರೆ, ಅವ್ರನ್ನ ಕೂಡ್ಲೆ ಬಂಧಿಸ್ಬೇಕಂತ ಹೇಳಿ ಪೊಲೀಸ್ ಇಲಾಖೆಗೆ ತಿಳಿಸಿದ್ರಿ. ಇಬ್ಬರನ್ನ ಬಂಧಿಸಿದ್ದಾರೆ. ಇನ್ನೂ ಅವರಿಂದ ಯಾರ್ಯಾರಿದ್ದಾರೆ, ಯಾರು ಉಗ್ರಗಾಮಿಗಳಿದಾರ, ಪಾಕಿಸ್ತಾನ ಏಜೆಂಟ್ಗಳಿದಾರ, ಇಲ್ಲಾಂದ್ರೆ ಸಿದ್ದರಾಮಯ್ಯನವ್ರದ್ದು ಏನಾದ್ರು ಟೀಮ್ ಏನಾದ್ರು ಇವ್ರಿಗೆ ಏನಾದ್ರು ಸಪೋರ್ಟ್ ಮಾಡ್ತಾ ಇದಾರ, ಆ ಲೆಕ್ಕಾಚಾರದಲ್ಲಿ ಇದೆಲ್ಲ ಎನ್ಕ್ವೈರಿ ಆಗ್ಬೇಕಾಗಿದೆ. ಅದಕ್ಕೋಸ್ಕರ ನಾವು ಶ್ರೀರಾಮಚಂದ್ರ ಪ್ರಭುನ ಬ್ಯಾನರ್ ಗಳನ್ನ ಹರಿದಾಕಂತವ್ದು. ಶ್ರೀರಾಮಚಂದ್ರ ಇವ್ರಿಗೆ ಏನ್ ಮಾಡಿದ್ರು? ಇವ್ರ ಮಸೀದಿ ಹತ್ರ ಏನಾದ್ರು ನಾವ್ ಹೋಗಿ ಏನಾದ್ರು ತೊಂದ್ರೆ ಕೊಟ್ರಾ? ಇವ್ರಿಗೇನು ನಾವು ಆತರ ಏನು ತೊಂದರೆ ಕೊಟ್ಟಿಲ್ಲ. ನಾವೆಲ್ಲ ಈ ದೇಶದಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲ ಒಟ್ಟಿಗೆ ಇರ್ಬೇಕಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವ್ರು ಈ ದೇಶದಲ್ಲಿ ಹುಟ್ಟಿ ಪಾಕಿಸ್ತಾನದ ಏಜೆಂಟ್ಗಳಂತ ಏನ್ ನಡ್ಕೊಂತ ಇದಾರೆ, ಇವ್ರಿಗೆ ಈ ದೇಶದಲ್ಲಿ ಇರೋದಕ್ಕೆ ಅವರು ಅನರ್ಹರು. ಇವ್ರನ್ನ ಕೂಡ್ಲೆ ಗಡಿಪಾರು ಮಾಡ್ಬೇಕಂತ ಹೇಳಿ ನಾವೆಲ್ಲ ಇಲ್ಲಿ ಒತ್ತಾಯ ಮಾಡ್ತಾ ಇದ್ದೀರಿ. ಮತ್ತೆ ಯಾರು ಶ್ರೀರಾಮಚಂದ್ರರ ಬ್ಯಾನರ್ನ ಹರಿದ್ರು ಅವರೇ ಬ್ಯಾನರ್ ಅನ್ನ ಹಾಕಿ ಬಹಿರಂಗವಾಗಿ ಕ್ಷಮಾಯಾಚನೆ ಮಾಡ್ಬೇಕು ಅಂತ ಹೇಳಿ ಈಗ ನಾವೆಲ್ಲ ಇಲ್ಲಿ ಮುಳಬಾಗಿಲಲ್ಲಿ ಇರ್ತಕ್ಕಂಥ ಎಲ್ಲಾ ಹಿಂದೂ ಪರ ಸಂಘಟನೆಗಳು ಮತ್ತೆ ರಾಮನ ಭಕ್ತರು ಎಲ್ಲಾರು ಒಟ್ಟಿಗೆ ಸೇರ್ಕೊಂಡು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರಿ. ಎಷ್ಟೋ ಜನ ಮುಸ್ಲಿಮ್ಸ್ ಹೆಣ್ಮಕ್ಳು ಇವ್ರು ಎಲ್ಲ ಅಯೋಧ್ಯೆಗೆ ನಡ್ಕೊಂಡು ಪಾದಯಾತ್ರೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀರಾಮನ ದರ್ಶನ ಮಾಡ್ಬೇಕು ಅಂತ ಹೇಳಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ ಅಂತೇಳಿ. ಈಗ ಆ ಇಬ್ಬರು ಯಾರು ಅನ್ನೋದ್ರ ಬಗ್ಗೆ ಏನಾದ್ರು ಪೊಲೀಸರು ಮಾಹಿತಿ ಕೊಟ್ಟಿದ್ದಾರಾ ಮುನಿಸ್ವಾಮಿ ಅವರೇ? ಇನ್ನ ಒಂದು ಅರ್ಧ ಗಂಟೆಯಲ್ಲಿ ಟೋಟಲ್ ಎನ್ಕ್ವೈರಿ ನಡೀತಾ ಇದೆ, ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಒಂದು 10 ದಿನಕ್ಕಿಂತ ಮಾಲೂರಲ್ಲಿ ನಡೆದಂತ ಮಾರಿಕಾಂಬಾ ದೀಪೋತ್ಸವದಲ್ಲೂ ಇದೇ ಮುಸ್ಲಿಮ್ಸ್ ಯುವಕರು ದೀಪ ಎತ್ಕೊಂಡ್ ಇರ್ತಕ್ಕಂಥ ಹೆಣ್ಮಕ್ಳ ಮೇಲೆ ಕಲ್ಲೊಡೆದು ಅಲ್ಲಿ ಗಾಯಗೊಳಿಸಿರ್ತಕ್ಕಂಥದನ್ನು ಇವತ್ತಿನ್ನೂ ಮಾಸಿಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಕಡೆನೂ ಇವರೇನು ಕೋಲಾರ ಕ್ಲಾಕ್ ಟವರ್ ಅಲ್ಲಿ 400 kg ತೂಕ ಇರ್ತಕ್ಕಂಥ ಏನು ತಲವಾರನ್ನ ಕಟ್ತಾರೆ, ಅಲ್ಲಿ ದಿನಕ್ಕೆ 24 ಗಂಟೆ ಒಂದು KSRP ವ್ಯಾನ್ ಇರುತ್ತೆ, ತುಕಡಿ ಇರುತ್ತೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾಳೆ ಈದ್ ಮಿಲಾದ್ ಅಂದ್ರೆ ಹಿಂದಿನ ದಿನ 4 KSRP ತುಕಡಿಗಳಿದ್ರೇನು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು DC ಆದಂತ ಅಕ್ರಮ್ ಪಾಷಾ
ಅವರು ಟೋಟಲ್ ಆಗಿ ಒಂದು ಕಮ್ಯುನಿಟಿ ಫೇವರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇವ್ರು ಇಷ್ಟೊಂದೆಲ್ಲ ಬಾಲ ಬೀಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾದ್ಮೇಲೆ ನಾವು ಡಿಜೆಹಳ್ಳಿ ಕೆಜಿಹಳ್ಳಿಯಲ್ಲಿ ಪೊಲೀಸರ ಮೇಲೆನೆ ನಾವು ಜೀಪ್ ಹತ್ತಿದ್ರಿ, ಅದತ್ತಿದ್ರಿ, ಬೆಂಕಿ ಇಕ್ಕಿದ್ರಿ, ಪೊಲೀಸ್ ಸ್ಟೇಷನ್ ಬೆಂಕಿ ಇಕ್ಕಿರಿ ಅಂತ ಕೇಸ್ನೇ ಮನ್ನಾ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದ ಖುಲಾಸೆ ಮಾಡ್ತಾರೆ ಅನ್ನೋದಾದ್ರೆ ಇವೆಲ್ಲ ಏನು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ತುಂಬಾ ನಮ್ಮ ಹಿಂದೂಗಳ ಬಗ್ಗೆ ಅಗೌರವವಾಗಿ ಅವರು ತುಂಬಾ ಇದ್ರಲ್ಲಿ ಹಿಂದೂಗಳು ಅಂದ್ರೆ ಏನೋ ಒಂದ್ ರೀತಿಯಲ್ಲಿ ಸಿದ್ದರಾಮಯ್ಯ ನಮ್ಮ ಪರವಾಗಿದ್ದಾರೆ, ಕಾಂಗ್ರೆಸ್ ಅವ್ರು ನಮ್ಮ ಪರವಾಗಿದ್ದಾರೆ ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ಇಟ್ಕೊಂಡು ಈ ರೀತಿ ಆದಂತ ಘಟನೆಗಳು ಎಲ್ಲಾ ಕಡೆ ನಡೆಯೋದಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳೋದಿಷ್ಟೇ, ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಏನು ಔರಂಗಜೇಬು ಮತ್ತೆ ಈ ಬಾಬರ್ ಇಂಥವ್ರದ ಫ್ಲೆಕ್ಸ್ ಗಳನ್ನ ಹಾಕೋದ್ರ ಮುಖಾಂತರ, ತಲವಾರುಗಳನ್ನ ಕಟ್ಟೋದ್ರ ಮುಖಾಂತರ ಏನೇನ್ ಮಾಡ್ತಾ ಇದ್ರ ಅದಕ್ಕೆ ನೀವ್ ಯಾವ ರೀತಿ ಕುಮ್ಮಕ್ಕಿದ್ರಿ, ಹುಬ್ಳಿ ಘಟನೆ ಇರ್ಬೋದು, ಶಿವಮೊಗ್ಗದ ಘಟನೆ ಇರ್ಬೋದು, ಇಲ್ಲಾಂದ್ರೆ ಕೋಲಾರಲ್ಲಿ ತಲವಾರ್ ಹಾಕಿರ್ತಕ್ಕಂಥ ಘಟನೆಗಳಿರ್ಬೋದು, ಇದಕ್ಕೆಲ್ಲ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಈ ದೇಶ ವಿರೋಧಿ ಚಟುವಟಿಕೆಗಳನ್ನ, ಧರ್ಮ ವಿರೋಧಿ ಚಟುವಟಿಕೆಗಳನ್ನ ಹೆಚ್ಚಿಗೆ ಮಾಡೋದಕ್ಕೆ ಇವರೇ ಕುಮ್ಮಕ್ ಕೊಡ್ತಾವ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಮುನಿಸ್ವಾಮಿ ಧನ್ಯವಾದಗಳು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕಾಗಿ. ನೋಡಿ, ಈಗ ನಮ್ಮ ಸ್ಕ್ರೀನ್ ಮೇಲೆ ನೀವು CC ಕ್ಯಾಮೆರಾದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಈಗ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಫ್ಲೆಕ್ಸ್ ಅನ್ನ ಹರಿದು ಹಾಕಿರುವಂತ ಒಂದು ದೃಶ್ಯಾವಳಿ. ಈಗ ಸಂಸದರಾಗಿರುವಂತ ಮುನಿಸ್ವಾಮಿ ಅವರು ಕೂಡ ಇದನ್ನೇ ಹೇಳ್ತಾರೆ. ನೋಡಿ, ಇಲ್ಲಿ ಒಬ್ಬ ಯುವಕ ಇಲ್ಲಿ ನೋಡಿ ಜೋಬಲ್ಲಿ ಇಟ್ಕೊಂಡು ಹೋಗ್ತಾನೆ ಚಾಕುವನ್ನ ಅಂತ ಹೇಳಲಾಗ್ತಾ ಇದೆ. ನೋಡಿ, ಇಲ್ಲಿಂದ ಬರ್ತಾರೆ, ಅದನ್ನ ಹರಿದು ಹಾಕಿ ಹೋಗ್ತಾರೆ. ನೋಡಿ, ಜೈ ಶ್ರೀರಾಮ್ ಅನ್ನುವ ಫ್ಲೆಕ್ಸ್ ಅನ್ನ ಇಲ್ಲಿ ಹಾಕಲಾಗಿದೆ, ಕಟೌಟ್ ಅನ್ನ ನಿಲ್ಲಿಸಲಾಗಿದೆ. ಸೊ ನೋಡಿ, ಇಲ್ಲಿ ಹೋಗ್ತಾ ಇರುವಂತ ಆ ಯುವಕ, ಆ ವ್ಯಕ್ತಿ, ಈಗ ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಆದರೆ ಇಬ್ಬರು ಯಾರು ಅನ್ನೋದು ಮಾತ್ರ ಇಲ್ಲಿವರೆಗೂ ಕೂಡ ಅಪ್ಡೇಟ್ ಲಭ್ಯವಾಗಿಲ್ಲ. ಆದರೆ ನೋಡಿ, ಇಲ್ಲಿ ಎರಡು, ಒಬ್ಬ ಇಲ್ಲಿ ನಡೆದುಕೊಂಡು ಬರ್ತಾ ಇರ್ತಾನೆ, ಇಲ್ಲಿ ಕಟೌಟ್ ಇದೆ, ಬರ್ತಾ ಆತ ಕೈಯಲ್ಲಿ ಏನೋ ಒಂದು ಎಡಗೈಯಲ್ಲಿ ಏನೋ ಒಂದು ಹಿಡ್ಕೊಂಡಿರ್ತಾನೆ, ಬರ್ತಾ ಇದ್ದಂತೆ ನೋಡಿ ಇಲ್ಲಿ ಯಾರಿಗೂ ಗೊತ್ತಾಗದಂತೆ, ಅನುಮಾನವೇ ಬಾರದಂತೆ ನೋಡಿ ಚಾಕುವನ್ನ ಇಲ್ಲಿ ಹಾಕ್ತಾನೆ. ಹಾಕಿ ಮತ್ತೆ ಇಲ್ಲಿಂದ ವಾಪಸ್ ಹಾಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾನೆ. ಅಂದರೆ ಈ ರೀತಿಯಾಗಿ ಇಂಥ ಒಂದು ಮನಸ್ಥಿತಿಗಳು ಯಾಕೆ? ಶಾಂತಿಯುತವಾಗಿ ನೋಡಿ, ಇಲ್ಲಿ ಏನು ಸಮಸ್ಯೆಗಳಿಲ್ಲ. ಆದರೆ ಈಗ ಈ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ನೋಡಿ, ಮತ್ತೆ ವಾಪಸ್ ಬರ್ತಾನೆ, ವಾಪಸ್ ಬಂದು ಮತ್ತೊಮ್ಮೆ ಹರಿದು ಹೋಗ್ತಾನೆ. ಸೊ ಇಂಥ ಕೆಲಸ ಆಗಿರುವಂಥದ್ದು